ಆಯ್ತು ನನಗೆಲ್ವಲ್ಲ. ಈಗ 3ನೇ ರೌಂಡ್ ಸ್ಟಾರ್ಟ್ ಆಗ್ತಿದೆ. ಎಲ್ಲ ಲೈನ್ ಅಪ್ ಆಗಿದ್ದಾರೆ. ಯಾವಾಗ ರನ್ನಿಂಗ್ ಬರುತ್ತೋ ಅದೇ ಟೈಮಲ್ಲಿ ಮಳೆ ಬರುತ್ತೆ. ಪಾಪ ಹುಡ್ರಿಗೆ ಒಂಥರ ಜೋರು ಸಿಕ್ಕಂತ ಏನೋ ಗೊತ್ತಿಲ್ಲ. ನೋಡೋಣ ಈಗ ಯಾವ ರೀತಿ ಓಡ್ತಾರೆ ಅಂತ. ಸ್ಟಾಪ್ ಮಾಡಿದ್ರೆ ನೋಡ್ತಾ ಇರ್ಬೋದು. ನಮ್ದು 15 ಸೆಕೆಂಡ್ ಓಡಿದೆ. ಸ್ವಲ್ಪ ಹುಷಾರು. ಮೈನಸ್ ಮಾಡ್ಕೊಂಡಾತು. ಲೈನಪ್ ಆದರು. ಇನ್ನೇನು ಗೋ ಹೇಳ್ತಾರೆ. ಹೋಯ್ತು, ಶುರು ಆಯ್ತು. ಏನು ಗೋ ಇಲ್ಲ, ಬರೀ ಫ್ಲಾಗ್ ಡೌನು. ಯಾರೋ ಸ್ಟೇಡಿಯಂ ಅವ್ರನ್ನ ವರ್ಕಿಗೆ ತಗೊಂಡಿದ್ದಾರೆ ಅನ್ಸುತ್ತೆ. ತಗೊಂಡಿದ್ದಾರೆ ಅಂತಾರಲ್ಲ, ಎಲ್ಲ ಸ್ಟ್ರಾಂಗ್ ಹುಡುಗರು ಅನ್ಸುತ್ತೆ. ಒಳ್ಳೆ ರೇಟ್ ಇದು ಓಡ್ತಿದ್ದಾರೆ ನೋಡಿ. ಈಗ 200 ಜನ ಬಿಟ್ಬಿಟ್ಟು 20 ಜನ ತೊಗೊಂಡು ಲಾಸ್ ಆಗೋದಕ್ಕಿಂತ ಚೆನ್ನಾಗಿದ್ದು 40 ಜನ ಬಿಡ್ತಾರೆ. 10 ಜನ ತೊಗೊತಿದ್ದಾರೆ ನೋಡಿ. ಸೆಕೆಂಡ್ ಥರ್ಡ್ ಬ್ಯಾಚ್ 5 ರೌಂಡ್ ಓಡಬೇಕು. 6ನೇ ರೌಂಡ್ ಇಲ್ಲಿ ಸ್ಟಾಪ್ ಮಾಡಬೇಕು. 5 ರೌಂಡ್ ಕಂಪ್ಲೀಟ್ ಮಾಡಿಬಿಟ್ಟು ಈ ಜಾಗಕ್ಕೆ ಬರಬೇಕು. ಯಾಕಂತಂದರೆ ಇದು ಗ್ರೌಂಡ್ ಬಂದುಬಿಟ್ಟು 290 ಮೀಟ್ರ್ ಇದೆ. ನೋಡಿ ನೋಡಿ ಜಾಸ್ತಿ ಜನ ಬರ್ತಾರೆ ಕಾಣಿದ್ರಲ್ಲಿ. ಏನು ಅಷ್ಟಪ್ರೆಲ್ಲ ಒಬ್ಬರು ನೋಡಿ, ಎಲ್ಲ ಒಗ್ಗಟ್ಟಲ್ಲಿ ಓಡ್ತಿದ್ದಾರೆ. ಈ ರೀತಿ ಓಡೋಕ್ಕೆ ಪ್ರಯತ್ನ ಮಾಡಿ ಎಲ್ಲರೂ. ನೆಕ್ಸ್ಟ್ ಮುಂಬರೋ ರ್ಯಾಲಿಗಳಲ್ಲಿ ಈ ಥರ ಓಡಿ ಜೊತೆಗೆ ಎಲ್ರಿಗೂ ಕಾಲ್ ಕೊಡ್ಸ. ಜೊತೆಲಿ ಓಡಿದ್ರೆ ಸ್ಲೋ ಮಾಡ್ತಿಲ್ಲ ಅವರು ಮುಂದಿರೋರನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಹಾಗಾಗಿ ಕೂಡಾಕ್ತಾರೆ. ನೋಡಿ, ಏನೇ ಆಗಲಿ 4 ರೌಂಡ್ನ ಪ್ರಯತ್ನ ಮಾಡಿ ಕಂಪ್ಲೀಟ್ ಮಾಡಿ. ಈ 1 ರೌಂಡಿಗೆ ಇಲ್ಲಿ ನೋಡಿ ಈ ಥರ ಬಂದುಬಿಟ್ಟು ಮುಂದೆ ಓಡೋರು ಅಲ್ಲಿ ಓಡ್ತಿರೋ ನೋಡಿಬಿಟ್ಟು ಇಲ್ಲಿ ಸೈಡ್ ಆಗೋದು, ಈ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಇವ್ರಿಗೆ ತಲ್ಲ ಈಗ ನೀವು ಕೈ ಹಿಡಿದು ನಿಲ್ಲಿಸಿದ್ರು ನಿಂತು ಬಿಡ್ತಾರೆ. ನೋಡಿ, ಯಾರು ಇವ್ರಿಗೇನು ಅಡಚಣೆ ಮಾಡೇ ಇಲ್ಲ. ಆದರೂ ಇವರು ಓಡೋದನ್ನ ಬಿಟ್ಬಿಟ್ರು. ಇವ್ರು ಯಾರು ಹೇಳಿಲ್ಲ ನೀನು ನಿಲ್ಲಪ್ಪ ಅಂತೇಳಿ. 4 ರೌಂಡ್ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ. ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ನಮ್ಮ ಈ ವಯಸ್ಸಿನ ನೋಡೋರಾಗಿ. ಏನು ಹೇಳ್ಬೇಕು ಗೊತ್ತಿಲ್ಲಪ್ಪ. ಓಕೆ, ನಮ್ಮ ಫೋಕಸ್ ಈ ಕಡೆಗೆ ಇರಲಿ. ಓಕೆ, 2ನೇ ರೌಂಡ್ ಕಂಪ್ಲೀಟ್ ಆಗ್ತಿದೆ. 2ನೇ ರೌಂಡ್ 2 ನಿಮಿಷಕ್ಕೆ ಓಡಿದ್ದಾರೆ. ಅಂದರೆ ಈಗ 600 ಮೀಟ್ರು ಕಂಪ್ಲೀಟ್ ಆಗಿದೆ. ಇವ್ರ ಹತ್ರ ಇನ್ನೂ 1,000, ಇನ್ನೂ 1 ಕಿಲೋಮೀಟರ್ ಇದೆ. ಸೊ ನನ್ನ ಪ್ರಕಾರ ತುಂಬ ತಗೊಳ್ಬೋದು ಇದರಲ್ಲಿ. ನೋಡಿ, 2 ನಿಮಿಷಕ್ಕೆ 600 ಮೀಟ್ರ್ ಓಡಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. 2 ರೌಂಡ್ ಕಂಪ್ಲೀಟ್ ಆಯಿತು. ಜೊತೆಲ್ಲ ಓಡ್ತಿದ್ದಾರೆ ಎಲ್ಲ. ಯಾರು ಅಂಡರ್ವೇರ್ ಮೇಲೆ ಬಂದ್ಬಿಟ್ಟನಲ್ಲ ಅವನು. ಏನೋ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗಿ. ಸ್ಕಿನ್ ಟೈಟ್ ಅದು. ಅಷ್ಟು ಟೈಟ್ ಹಾಕೊಂತಾರೆ ಯಾರು ಚಿಕ್ಕದು. ರನ್ನಿಂಗ್ ಮಾಡೋ ಸ್ವಲ್ಪ ಫ್ರೀಯಾಗಿ ಬರ್ರಿ. ಯಾರು ನೀವೇನು ಅಥ್ಲೆಟಿಕ್ ಇದಕ್ಕೆ ಮಾಡ್ತಿಲ್ಲ. ಇಲ್ಲೆಲ್ಲ ಬಿಲ್ಡಪ್ ನಡೆಯಲ್ಲ. ಓಟ ಬೇಕಿಲ್ಲಿ. ನಿನ್ನ ಹತ್ರ ಬ್ರ್ಯಾಂಡ್ ಶೂ, ಬ್ರ್ಯಾಂಡ್ ಬಟ್ಟೆ ಯಾರು ನೋಡಲ್ಲ. ಎಲ್ಲ ಬಿಚ್ಚಾಕಿ ಓಡಿ. ನನ್ನ ಪ್ರಕಾರ ಓಡಿದ್ಕೊಂದು ವ್ಯಾಲ್ಯೂ ಇರ್ಬೇಕಷ್ಟೇ. ಸುಮ್ಮನೆ ನೋಡಿದ್ಯಲ್ಲ, ಏನು ಯಾರು ಇವ್ರು ತೊಂದರೆ ಮಾಡ್ತಿಲ್ಲ. ಇವರೇ ನಿಲ್ತಿದ್ದಾರೆ. ಏನಕ್ಕೆ ಬರ್ಬೇಕು ಈ ಥರ ಇದ್ದರೆ? ಪ್ರಯತ್ನ ಮಾಡಬೇಕು, ಆದರೆ ಅದು ಎಷ್ಟಿದೆ ಅಷ್ಟು ಪೂರ್ತಿ ಪ್ರಯತ್ನನಾದ್ರೂ ಮಾಡಬೇಕು. ಓಕೆ, 3 ನಿಮಿಷ 3 ನಿಮಿಷಕ್ಕೆ 3 ರೌಂಡ್ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು. ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾನೆ ವೈಟ್ ಹುಡುಗ. 3 ರೌಂಡು ಮುಂದಿದ್ದಾನೆ. ಸ್ವಲ್ಪ ಈಗ ಡೌನ್ ಆಗಿದೆ ಅನ್ನಿಸ್ತಿದೆ. ಸ್ಲೋ ಮಾಡ್ತಿದ್ದಾನೆ ನೋಡಿ. ಪರವಾಗಿಲ್ಲ, ಬರ್ತಿದ್ದಾರೆ ಎಲ್ಲ ಕೇಳೋಕ್ಕೆ ಶುರು ಮಾಡ್ತಿದ್ದಾರೆ. 3 ಕಂಪ್ಲೀಟು, 4ನೇ ಸ್ಟಾರ್ಟ್ ಆಗಿದೆ. ಇವ್ರ ಜರ್ನಿಲಿ ಈಗ ಅರ್ಧ ಮುಗ್ದಿದೆ. ಓಕೆ, 4 ನಿಮಿಷಕ್ಕೆ ಇವ್ರ ಜರ್ನಿ ಅರ್ಧ ಮುಗಿಸಿದ್ದಾರೆ. ಅಂದರೆ ಇವ್ರು ನನ್ನ ಪ್ರಕಾರ 5:40ಕ್ಕೆ ಫಸ್ಟ್ ಒನ್ ಬರ್ಬೋದು ಅನಿಸುತ್ತೆ. ತುಂಬ ಡಿಲೇ ಆಯಿತು ಇದು. ಸ್ಟಾರ್ಟಿಂಗಲ್ಲೆಲ್ಲ ಜೋಶಲ್ಲಿತ್ತು. ಹೇಳೋಕ್ಕಾಗಲ್ಲ ರೀ, ಟೈಮಿಂಗ್ ಒಳಗಡೆ ಬಂದಿಲ್ಲ ಅಂತಂತಂದರೆ ಕ್ಲೋಸ್ ಕೂಡ ಮಾಡ್ತಾರೆ. ಇದು 3ನೇದು ಕಂಪ್ಲೀಟ್ ಆಗಿ 4ನೇದು ಬರ್ತಿದ್ದಾರೆ. ಈಗ 4 ಕಂಪ್ಲೀಟ್ ಆಗುತ್ತಿಲ್ಲ ಬಂದರೆ. ನೋಡ್ತಾ ಇರ್ಬೋದು. 1200 ಮೀಟ್ರು ಈಗ ಕಂಪ್ಲೀಟ್ ಆಗುತ್ತೆ ನೋಡಿ. ಈಗ 1200 ಮೀಟ್ರು ಲಾಸ್ಟ್ ರೌಂಡ್ ಅಲ್ಲ, ಇನ್ನೂ 1 ರೌಂಡ್ ಇದೆ. ಈಗ 4 ರೌಂಡ್ ಕಂಪ್ಲೀಟ್ ಆಯಿತು. ಈಗ 5ನೇ ರೌಂಡ್ ಸ್ಟಾರ್ಟ್ ಆಯಿತು. ನೋಡು, ವೈಟ್ ಅವನು ಎಷ್ಟು ಡಿಸ್ಟೆನ್ಸ್ ಕೊಟ್ಟಿದ್ದ. ಸ್ಲೋ ಅದ ಸ್ವಲ್ಪ, ಪರವಾಗಿಲ್ಲ, ಎಳಿಬೋದು. ಹುಡುಗ ಓಡಿದಾನೆ. ಎನರ್ಜಿ ಬ್ಯಾಕಪ್ ಇದೆ ಹುಡುಗನ ಹತ್ರ. ಸಾರಿ, ಈಗ 1200 ಈಗ ಕಂಪ್ಲೀಟ್ ಆಯಿತು. ಈಗ ಇವರು ಇನ್ನೂ 400 ಮೀಟ್ರ್ ಓಡ್ಬೇಕು. ಇಲ್ಲಿಂದ ಈಗ 1 ರೌಂಡ್ ಕಂಪ್ಲೀಟ್ ಮಾಡಿ ಇದೇ ಸ್ಟಾಪಿಗೆ ಬಂದರೆ
ನೋಡಿ ನೋಡಿ ಓಡೋಕೆ ಶುರು ಮಾಡಿದ್ದು ಎಷ್ಟು ಜನ ಗೊತ್ತಾ? 40 ಜನ. 40 ಜನದಲ್ಲಿ ಓಡ್ತಾ ಇರೋರು ಎಷ್ಟು ಗೊತ್ತಾ? ಕೇವಲ 15 ಜನ. ನನ್ನ ಪ್ರಕಾರ ಎಲ್ಲರೂ ಓಡೋದು ಕಂಪ್ಲೀಟ್ ಮಾಡಿ ನಿಮಗೂ ಸೆಲೆಕ್ಷನ್ ಆಗುವಂಥ ಸಂದರ್ಭ ಇದ್ದೇ ಇರುತ್ತೆ, ಚಾನ್ಸ್ ಸಿಕ್ಕೇ ಸಿಗುತ್ತೆ. ನೋಡಿ 5 ಕಂಪ್ಲೀಟ್ ಆಯಿತು. ಲಾಸ್ಟ್ ಈಗ ಫೈನಲ್. ಈಗ ನೋಡಿ ಈ ಥರ ಜೋಶೇ ಬೇರೆ. ಈ ಥರ ಫಸ್ಟ್ ಬಂದು ಅವನ ಮನಸ್ಸಲ್ಲಿ ಒಂದು ಖುಷಿ ಇರುತ್ತೆ. ಇವನಿಗೇನಾಯಿತು ಹೇಳ್ಕೊಂಬರ್ತಿದ್ದಾರೆ ನೋಡಿ. ಕಾಲು ಕ್ರ್ಯಾಂಪ್ ಆಗುತ್ತೆ, ಏನೋ ಮಜಲ್ ಕ್ಯಾಚಸ್ ಅದೇ ಆಗುತ್ತೆ ಚಳಿ ಇರೋದ್ರಿಂದ. ಸ್ವಲ್ಪ ವಾರ್ಮಪ್, ಲೈಟ್ ವಾರ್ಮಪ್ ಬೇಕೇ ಬೇಕು ಓಡೋದಕ್ಕಿಂತ ಮುಂಚೆ. ಗುಡ್, ಶಬಾಷ್. 5:20 ಆಗಿದೆ ಸಮಯ. ನೋಡ್ತಾ ಇರ್ಬೋದು ಇವರು 5:15 ರೀಚ್ ಆಗ್ತಾರೆ. ಟೈಮ್ ನೋಡಿ ನೋಡಿ. ನನ್ನ ಪ್ರಕಾರ ಎಲ್ಲರೂ ತಗೋಬೋದು, ಕಂಪ್ಲೀಟ್ ಮಾಡಬೇಕು. ಒಳ್ಳೆ ಶಬಾಷ್. ನೋಡಿ ಟೈಮ್ ಬಂದ್ಬಿಟ್ಟು 5:15 ಆಯಿತು. ಈ ಟೈಮಲ್ಲ, ಇದು 15 ಸೆಕೆಂಡ್ ಎಕ್ಸ್ಟ್ರಾ ಇದೆ. ಸೊ ಇನ್ನೂ ಗ್ರೀನ್ ಫ್ಲಾಗ್ ಇದೆ, ಎಕ್ಸಲೆಂಟ್ ಇದೆ. ಓಡಿ 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 ನೋಡಿ. ಗ್ರೂಪ್ 1 ಇನ್ನೂ ಶುರು ಇದೆ, ತುಂಬ ಸಮಯ ಕೊಡ್ತಿದ್ದಾರೆ ನೋಡಿ. ಇನ್ನೂ ಗ್ರೀನ್ ಇದೆ ನೋಡಿ. ಎಲ್ಲರೂ ತಗೊಂತಾರೆ ನನ್ನ ಪ್ರಕಾರ. ನೋಡಿ ನೋಡಿ ಸೆಕೆಂಡ್ ಕೌಂಟ್ ಮಾಡ್ತಿದ್ದಾರೆ. ಕಂಪ್ಲೀಟ್ ಮಾಡು. ನೋಡಿ ಎಷ್ಟು ದೂರ ಇರೋ, ಒಂದು ರೌಂಡ್ ದೂರ ಇರೋನು ಕೂಡ ನೋಡಿ. ಎಲ್ಲ ಎಕ್ಸಲೆಂಟ್ ತಗೊಂಡ್ರು, ಗುಡ್ಡಿ ತಗೊಂಡ್ರು ಸರ್, ಎಲ್ಲ ಎಕ್ಸಲೆಂಟ್ ಆದ್ರು ನೋಡಿ. ಇವನಿ ನೋಡಿ ಎಂಥ ಚಾನ್ಸ್. ಗುಡ್ ನೋಡಿ. ಹಾಂ, ಇವ್ನು ಸೆಕೆಂಡ್ ಗ್ರೂಪು ಇಬ್ರು ನೋಡಿ. ಇವ್ರು ಎಂಥ ಲೇಜ್ ಅಂದರೆ, ಇವ್ನು ಎಂಥ ನತ ಅದೃಷ್ಟ ಅಂದರೆ ಇವನಿಗೆ ಏನು ತಗೊಂಡು ಹೊಡೆದ್ರು ಸಾಲದು. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ನೋಡಿ ಎಷ್ಟು ಇತ್ತು, ಒಂದು 10 ಮೀಟ್ರ್ ಇತ್ತು ಇವ್ನಿಗೆ. ಕೈಲಿ ಸ್ಪ್ರಿಂಟ್ ಕೇಳೋದಾಗ್ತಿಲ್ಲ ನೋಡಿ. ಈ ರೀತಿ ಇರುತ್ತೆ. ಸೊ ನೋಡಿದ್ರೆ ಯಾವ ರೀತಿ ಕಂಪ್ಲೀಟ್ ಆಯ್ತು ಅಂತೇಳಿ ಗ್ರೌಂಡು. ನನ್ನ ಪ್ರಕಾರ 6-10 ಕೊಟ್ಟಿದ್ದಾನೆ ಅನ್ಸುತ್ತೆ ಈ ಗ್ರೌಂಡಲ್ಲಿ. ಎಕ್ಸಲೆಂಟು ಒಂದು ತೊಗೊಂಡ, ಒಂದು 10 ಮೇಲೆ ಎಕ್ಸಲೆಂಟ್ ತೊಗೊಂಡ, ಚೆನ್ನಾಗಿ ತೊಗೊತಿದ್ದಾನೆ. ನನ್ನ ಪ್ರಕಾರ ಕಂಪ್ಲೀಟ್ ಮಾಡಿ ನೋಡಿದ್ರ. ಇದು ಮೂರನೇ ಬ್ಯಾಚಲ್ಲಿ ಟೋಟಲ್ ಆಗಿ 40 ಜನ ಓಡಿದ್ರು. 40 ಜನದಲ್ಲಿ ಎಷ್ಟು ಓಡಿ ಸೆಲೆಕ್ಷನ್ ಅಷ್ಟೇ ಜನ ಲಾಸ್ಟ್ವರೆಗೆ ಓಡಿದ್ದು. ಅದ್ರಲ್ಲಿ ಒಬ್ಬನೇ ಫೇಲ್ ಆಗಿದ್ದು. ಯಾರು ಲಾಸ್ಟ್ ನೋಡಿದ್ರೆ ಎಲ್ಲರೂ ತೊಗೊಂಡ್ರು. ಇನ್ನು ಉಳಿದರಲ್ಲಿ ಸೆಂಟರ್ ಕುಂತಿದ್ದಾರೆ ನೋಡಿ. ಆ ರೀತಿ ಕೂರಕ್ಕೆ ಹೋಗ್ಬೇಡಿ. ನಿಮ್ಮ ಕೈಲಿ ಆಗಲಿ ಬಿಡಲಿ, 4ನ ಮೇನ್ ರೌಂಡ್ ಇದೆ, ಎಷ್ಟಿದೆ ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ ನೋಡಿ. ಇಷ್ಟು ಜನ ಇಲ್ಲಿ ಕೂತಿದ್ದಾರೆ, ಶೇಮ್ ಆಗಬೇಕು.